ನಮ್ಮನೇಲಿ ಸಂಕ್ರಾಂತಿ ಹಬ್ಬ ಹೀಗೆ ಬಗೆ ಬಗೆ ಅಡುಗೆ ಮಾಡಿ ಊಟ ಮಾಡಿದ್ವಿ. ನಿಮ್ಮನೇಲೆಲ್ಲ ಹೆಂಗಾಯ್ತು ಕಮೆಂಟ್ ಮಾಡಿ. ವೆಲ್ಕಮ್ ಟು ಪವಿತ್ ಸವಿ ಚಾನಲ್. ಸಂಕ್ರಾಂತಿ ಹಬ್ಬದಲ್ಲಿ ಸಜ್ಜಿ ರೊಟ್ಟಿ ಕಾಮನು. ನಾನು ಸಜ್ಜಿ ರೊಟ್ಟಿಗೆ ಕಡಲೆಕಾಳು ಪಲ್ಯ, ಜುಣಕದ ವಡೆ ಅಂದರೆ ಉತ್ತರ ಕರ್ನಾಟಕದ ಫೇಮಸ್ ಹಿಟ್ಟಿನ ಪಲ್ಯ, ಮತ್ತು ಸಿಗ್ನೇಚರ್ ಡಿಶ್ ಬದನೆಕಾಯಿ ಎಣ್ಗಾಯಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಹುಳಿ ಅನ್ನ, ಸಲಾಡ್, ಹೀಗೆ ಬಗೆ ಬಗೆಯ ಅಡುಗೆಗಳನ್ನು ಮಾಡಿದ್ವಿ. ಒಂದು ಕಡೆ ಕಡಲೆಕಾಳು ಬೇಯಕ್ಕಿಟ್ಟು ಇನ್ನೊಂದು ಕಡೆ ಎಳ್ಳು ಬೆಲ್ಲ ಮಾಡಲಿಕ್ಕೆ ಶೇಂಗಾ ಹುರ್ಕೋತಾ ಇದ್ದೆ. ಜೊತೆ ಹಾಗೆ ಬದನೆಕಾಯಿ ಪಲ್ಯನೂ ನಡೀತಾ ಇತ್ತು. ಬದನೆಕಾಯಿ ಪಲ್ಯ ಈರುಳ್ಳಿ ಹೆಚ್ಚಿಟ್ಕೊಂಡು ಅದಕ್ಕೆ ಗುರಳ್ ಪುಡಿ, ಉಪ್ಪು, ಖಾರ ಎಲ್ಲ ಹುಣಸೆಹಣ್ಣು ರಸ, ಎಣ್ಣೆ ಹಾಕ್ಬಿಟ್ರೆ ಬದನೆಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ ಒಂದು ಕಡೆ. ಇನ್ನೊಂದು ಕಡೆ ಕಡಲೆಕಾಳು ಪಲ್ಯಗೆ ಒಗ್ಗರಣೆ ಹಾಕಿ ಕಾಳು ಮೊದಲೇ ಬೇಯಿಸ್ಕೊಂಡಿದ್ರಿಂದ ಮತ್ತೆ ನೀರು ಹಾಕಿ ಇನ್ನು ಕುದಿಸ್ಕೊಂಡಿಲ್ಲ. ಎಲ್ಲ ಪಲ್ಯದು ಸಪ್ರೇಟ್ ವಿಡಿಯೋ ಮತ್ತೆ ಯಾವಾಗಾದರೂ ಮಾಡಿದಾಗ ಪೂರ್ತಿ ರೆಸಿಪಿನ ಹಾಕ್ತೀನಿ. ಹುಳಿ ಅನ್ನಕ್ಕೆ ಒಂದು ಕಡೆ ಒಗ್ಗರಣೆ ಹಾಕ್ಕೊಂಡೆ, ಇನ್ನೊಂದು ಕಡೆ ಹಿಟ್ಟಿನ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಬಾಳೆ ಎಲೆ ನೋಡಿದಾಗ ಒಬ್ಳೆ ಇಷ್ಟೊಂದೆಲ್ಲ ಮಾಡೋದ್ನ ಅಂತ ಅನ್ನಿಸ್ತು. ಆದರೆ ಮಾಡುವಾಗ ಏನು ಕಷ್ಟ ಆಗಲ್ಲ, ಖುಷಿಯಿಂದ ಮಾಡುವಾಗ ಎಲ್ಲನೂ ಈಸಿ ಅನಿಸುತ್ತೆ ಅಲ್ವಾ? ಹುಳಿಯನ್ನ ಮಾಡೋಕ್ಕೆ ಒಂದು ಸೀಕ್ರೆಟ್ ರೆಸಿಪಿ ಇದೆ. ಅದನ್ನು ನೆಕ್ಸ್ಟ್ ಟೈಮ್ ಮಾಡಿದಾಗ ಅದನ್ನು ರೆಸಿಪಿ ಹಾಕ್ತೀನಿ ಪೂರ್ತಿ. ಇನ್ನೂ ಒಳ್ಳೊಳ್ಳೆ ರೆಸಿಪಿನ ಹಾಕ್ತಾ ಇರ್ತೀನಿ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.